ಸರ್, ಈಗ ಈ ಮೋದಿ ಕೇರ್ ಗೊಬ್ಬರ ಹಾಕಿದ್ಮೇಲೆ ನಿಮಗೆ ಏನೆಲ್ಲ ಅನುಕೂಲಗಳಾಗಿದ್ದಾವೆ? ಒಳ್ಳೆ ಇಳುವರಿ, ಹಾಂ, ಹೂವತ್ತಿಂದ ಡ್ರಾಪ್ ಆಗ್ತಾ ಇಲ್ಲ. ಓಕೆ, ಚೆನ್ನಾಗಿ ಬಂದಿದೆ. ಇದು ನಾನು ಇದಕ್ಕೆ 3 ಸಲ ಬಿಟ್ಟಿದ್ದೀನಿ. ಓಕೆ, ಇದಕ್ಕೂ ಇಷ್ಟು ಗಿಡಕ್ಕೂ 3 ಸಲ ಬಿಟ್ಟಿದ್ದೀನಿ. ಓಕೆ, ಪರವಾಗಿಲ್ಲ. ಹಾಂ, ಮತ್ತೆ ಲಾಸ್ಟ್ ಟೈಮ್ ಟೊಮಾಟೊ ತಗೊಂಡಿದ್ದೆ. ಓಕೆ, ಟೊಮಾಟೋನು ಸೂಪರ್ ಬೆಳೆ ಆಗಿತ್ತು. ಓಕೆ, ಏನು ಮೋಸ ಇಲ್ಲ, ಚೆನ್ನಾಗಿದೆ. ಪ್ರಕಾಶ್ ಅವರೇ, ಸರ್ ಹೇಳಿ. ನೀವು ಮೋದಿ ಕೇರ್ ಬಂದು ಎಷ್ಟು ವರ್ಷ ಆಯಿತು? ಸರ್ ನಾನು 2020ನಲ್ಲಿ ಜಾಯ್ನ್ ಆಗಿದ್ದು. ಹಾಂ, ಎಷ್ಟು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೆ. ಓಕೆ, ಬಿಸ್ನೆಸ್ ಅಂತ ತಗೊಂಡಿದ್ದೆ. ಈಗ 6 ಮಂತಿಂದ ನಾನು ಫುಲ್ ಟೈಮ್ ಇದನ್ನು ಬಿಸ್ನೆಸ್ ಫುಲ್ ಅಗ್ರಿಕಲ್ಚರ್ ಅಂತ ಡೆವಲಪ್ ಮಾಡ್ತಾ ಇದ್ದೀನಿ ಈ ಭಾಗದಲ್ಲೆಲ್ಲ. ನಾನು ಓಕೆ, ಇವ್ರಿಗೊಂದು ರಿಸಲ್ಟ್ ತೋರಿಸಿ ಊರಲ್ಲಿ ಎಲ್ಲ ರೈತರಿಗೂ ಕೊಟ್ಟು ಎಲ್ಲರಿಗೂ ಸರ್ ರಿಸಲ್ಟ್ ತೋರಿಸ್ತಾ ಇದ್ದೆ. ಸರ್ ರಿಸಲ್ಟ್ ಚೆನ್ನಾಗಿದೆ. ಇವರು ಇದಕ್ಕೆ ಮುಂಚೆ ಟೊಮಾಟೊ ಬೆಳೆದಿದ್ರು. ಹಾಂ, ಟೊಮಾಟೊ ಎಲ್ಲ ಕಡೆ ವೈರಸ್ ಬಂದಿತ್ತು. ನಂದು ಏನು ಲಾಸ್ಟ್ ಎಲ್ಲ ಕಡೆ ಮಳೆಯಲ್ಲಿ ಎಲ್ಲ ಮಳೆಗೆ ಲಾಸ್ಟ್ ಕೊಯ್ಲವರೆಗೂ ಕಿತ್ತಿದ್ದು. ನೆನ್ನೆನೂ ಕಿತ್ತಿದ್ದೀನಿ. ಹಾಂ, ನೆನ್ನೆ ಲಾಸ್ಟ್ ಗಿಡ ಅದು. ಓಕೆ, ಓಕೆ, ಇಸ್ಕೊಂಡೆ. ಅಷ್ಟು ನಾನು 1000 ಕ್ರೇಟು ಅಷ್ಟೇ. 4,700 ನಾರು 1000 ಕ್ರೇಟ್ ಕೊಯ್ಸಿದ್ವಿ. ಸೂಪರು ಸರ್. ಹಾಗೇನೆ ನೀವು ಅಕ್ಕಪಕ್ಕದವ್ರಿಗೂ ತಿಳಿಸ್ಕೊಡಿ. ಹೇಳ್ತಾ ಇದ್ದೀನಿ. ಇದಕ್ಕೆ ನಾನು ಸೌತೆ ಗಿಡಕ್ಕೂ 3-4 ಸಲ ಬಿಟ್ಟಿದ್ದೀನಿ. ಹಾಂ, ನೆನ್ನೆ ಇಲ್ಲ ಮೊನ್ನೆ ಬಿಟ್ಟೆ. ಓಕೆ, ಚೆನ್ನಾಗಿ ಹೂವು ಪಿಂದ್ರೆ ಡ್ರಾಪ್ ಆಗಲ್ಲ. ಹಾಂ, ಚೆನ್ನಾಗಿ ಖರ್ಚಿತ್ತೆ. ಹಾಂ, ರೈತರು ಬಿಟ್ಟು ಇದನ್ನ ನೋಡಿದ್ರೆ ಒಂದ್ಸಲ ಡೌಟ್ ಅವ್ರಿಗೆ ಏನಂದ್ರೆ ಏನೇನು ನಾವು ಎಷ್ಟೆಷ್ಟೋ ಔಷಧಿ ಹೊಡಿತೀವಿ, ಹಾಂ, ಅದ್ರಲ್ಲಿ ಬರ್ದಿರಿ ಇದ್ರಲ್ಲಿ ಬರುತ್ತಾ ಅಂತ ಡೌಟ್ ರೈತರಿಗೆ. ಹಾಂ, ಆದ್ರೆ ಇದು ಸೂಪರ್. ಸೂಪರ್, ಸೂಪರ್ ಸರ್. ಹಾಗೆ ಮುಂದೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ. ಹೇಳಿದೀವಿ ಸರ್, ಹಾಂ, ಹೇಳ್ತಾ ಇದೀವಿ. ನೀವು ಒಬ್ರು ಲೀಡ್ರ್ ಆಗಬೇಕು ನಮಗೆ. ಆಮೇಲೆ ಹೇಳಿದ್ರು ಲೀಡರ್ ಆಗಿ ಅಂತ. ನಮ್ಮ ಶಬೀರ್ ಇದ್ದೆ ಪಕ್ಕದ ಊರವರು. ಹಾಂ, ಅವನು ಏನು ಬೇಕೋ ಬಂದು ನನಗೆ ತಗೊಳ್ತಾನೆ. ಅದಕ್ಕೆ ನಾನು ಅವ್ರ ಮುಖಾಂತರ ನಾನು ತಗೊಂಡು ಬಿಡ್ತಾ ಇದ್ದೀನಿ ಅಷ್ಟೇ. ಸರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.